ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದೀರಾ? ಎಚ್ಚರವಾಗಿದ್ದೀರಾ? ಪ್ರಾರ್ಥನೆ ಮಾಡಿ ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಪರಿಶುದ್ಧ ಆತ್ಮನೇ, ಸರ್ವಶಕ್ತನೇ, ಕೋಟಿ ಕೋಟಿ ವಂದನೆಗಳು. ಈ ದಿನ ನನ್ನ ಮೂಲಕವಾಗಿ ನೀನು ಮಾತನಾಡು. ನೀನು ಕೊಟ್ಟ ಅವಕಾಶ ದೇವರೇ, ನಾನು ಮಾತಾಡುವುದಲ್ಲ, ನೀನು ನನ್ನ ಮೂಲಕವಾಗಿ ಮಾತಾಡು. ತಿಳಿಯದ ಗುಣಾರ್ಥಗಳನ್ನ ತಿಳಿಯಪಡಿಸು, ನೀನು ಆಶೀರ್ವದಿಸಿ. ಇವರ ಮಧ್ಯದಲ್ಲಿ ಯಾವ ವಿಷಯಗಳನ್ನ ಮಾತಾಡಬೇಕು ನೀನು ತಿಳಿಸಿಕೊಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇರೆ ಆಶೀರ್ವಾದ ನಮ್ಮ ತಂದೆ ಆಗಿದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆಮೆನ್. ಆಮೆನ್. ಎಚ್ಚರವಾಗಿದ್ದೀರಾ? ಆಮೆನ್. ವಾಕ್ಯವನ್ನ ಕೇಳಬೇಕಂದ್ರೆ ಕೆಲವರು ಬೇಸರ. ವಾಕ್ಯ ಬಂದ್ಬಿಡ್ತಂದ್ರೆ ಫಸ್ಟ್ ಪ್ಲಾನ್ ಹಾಕೊಂಡ್ಬಿಟ್ಟಿರ್ತಾರೆ, ಯಾವಾಗ ಮುಗಿತೇನು ಅಂತ ಹೇಳಿ. ಆಗಿದ್ದೀರಾ? ವಾಕ್ಯವನ್ನೇ ಯಾಕೆ ಯಾರು ಬೇಸರ ಆಗಿಲ್ಲ? ಯಾವಾಗ ಮುಗಿದೈತೋಪ್ಪ ಅಂತ ಹೇಳಿ ಯಾರು ಕುಡ್ಕೊಂಡಿರ್ತಾರೋ ಚಿಂತೆ ಮಾಡ್ತಾರೆ, ಅವ್ರ ವಾಕ್ಯ ಬೇಸರ ಆಗುತ್ತೆ. ಮೊದಲಿಂದ ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅವ್ರ ವಾಕ್ಯ ಬೇಸರ ಆಗಲ್ಲ. ಆ ಮೊದಲು ವಾಕ್ಯಗಳು ಮನ ಮುಟ್ಟುವಂತಾಗುತ್ತೆ. ಆಮೆನ್. ಆಮೆನ್. ವಾಕ್ಯನ ಆಲಿಸಲಿಕ್ಕೆ ಹೋಗೋಣವಾ? ಆಮೆನ್. ನಾನು ಹೇಗಿದ್ದೀನೋ ನನ್ನ ಜೊತೆ ನೀವು ಹಾಗೆ ಜೋಸಾಗಿ ಸಾಥ್ ಕೊಡಬೇಕು. ಆಮೆನ್. ಆಮೆನ್. ಈ ದಿನ ನಾವು ಒಂದು ವಿಷಯದ ಬಗ್ಗೆ ಕಲಿಯಲಿಕ್ಕೆ ಹೋಗೋಣ. ಆಮೆನ್. ನಾವು ಇವತ್ತು ಪ್ರಾರ್ಥನೆ ಬಗ್ಗೆ ಕಲಿಯಲಿಕ್ಕೆ ಹೋಗೋಣ. ಏನು? ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ. ಪ್ರೇಯರ್, ಪ್ರೇಯರ್, ಪ್ರೇಯರ್. ಪ್ರಾರ್ಥನೆ ಅನ್ನೋದು ಒಬ್ಬ ಮನುಷ್ಯ ದೇವರನ್ನ ನಂಬಿದಾನಂದ್ರೆ, ಯಾವೊಬ್ಬ ಮನುಷ್ಯ ದೇವರನ್ನ ಅರಿತುಕೊಂಡಿದ್ದಾನಂದ್ರೆ, ಅವನು ಹುಟ್ಟಿದಾಗಲಿಂದ ಹಿಡಿದು ಅವನು ನಂಬಿದ ದಿನದಿಂದ ಹಿಡಿದು ಅವನ ಉಸಿರಿರುವವರೆಗೂ ಪ್ರಾರ್ಥನೆ ಅವನ ಜೀವಿತದಲ್ಲಿ ಬಹಳ ಮುಖ್ಯ ಆಗಿರುತ್ತದೆ. ಆಮೆನ್. ಪ್ರಾರ್ಥನೆ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆ ಅನ್ನೋದು ಬಹಳ ಮುಖ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ. ಆಮೆನ್. ಪ್ರಾರ್ಥನೆ ವಿಷಯ ಬಗ್ಗೆ ನಾವಿವತ್ತು ಕಲಿಯಲಿಕ್ಕೆ ಹೋಗೋಣ. ಯೆರೆಮೀಯ 33ನೇ ಅಧ್ಯಾಯ 3ನೇ ವಚನ. ಯೆರೆಮೀಯ 33ನೇ ಅಧ್ಯಾಯ 3ನೇ ವಚನ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ನನ್ನನ್ನ ಕೇಳಿಕೋ, ನನ್ನನ್ನ ಕೇಳಿಕೋ, ನನ್ನನ್ನ ಕೇಳಿಕೋ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ನನ್ನನ್ನ ಕೇಳಿಕೋ.
ಮುಂದೆ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರನ್ನು ನೀವು ಕೇಳಿಕೊಳ್ಳುವುದಾದ್ರೆ ಸದುತ್ತರವನ್ನು ದಯಪಾಲಿಸುವುದು ಮಾತ್ರವಲ್ಲ, ಮುಂದೆ ದೇವರ ವಾಕ್ಯ ಹೇಳ್ತದೆ, ನಾನು ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಹಲ್ಲೆಲೂಯಾ. ನಿಮಗೆ ತಿಳಿಯದ, ನೀವು ಅಜ್ಞಾನಿಗಳಾಗಿರಬಹುದು, ನೀವು ಓದದೇ ಇರಬಹುದು, ಆದ್ರೆ ನನ್ನ ದೇವರ ವಾಕ್ಯ ಹೇಳ್ತದೆ, ನಿಮಗೆ ತಿಳಿಯಲಾರದಂತ ಮಹತ್ತಾದ ದೊಡ್ಡ ದೊಡ್ಡ ವಿಷಯಗಳನ್ನ, ಗೂಢಾರ್ಥಗಳನ್ನ, ಸೀಕ್ರೆಟ್ಸ್ ಗಳನ್ನ ನಾನು ನಿನಗೆ ತಿಳಿಸಿಕೊಡ್ತೇನೆ. ಅವಶ್ಯಕತೆ ಇಲ್ಲ. ನನ್ನ ದೇವರು ನಿನ್ನನ್ನು ಮಾರ್ಗದರ್ಶಿಸುವಾತನಾಗಿದ್ದಾನೆ. ನನ್ನ ದೇವರು ತಿಳಿಯಪಡಿಸುವಾತನಾಗಿದ್ದಾನೆ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಕೇಳಿಕೋ. ಆಮೇಲೆ ನೀನು ಹೆಚ್ಚಾಗಿ ನಂಬಿದಂತ ವ್ಯಕ್ತಿ ಹತ್ರ ಉತ್ತರ ಸಿಗಲ್ಲ ರೀ. ನಿನ್ನ ಮನಸ್ಸು ಹಗಲಾಗಬೇಕು. ನೀನು ಮಾಡಿದ ಪ್ರಾರ್ಥನೆಗೆ, ನೀವು ಕೇಳಿಕೊಂಡ ವಿಷಯಕ್ಕೆ ಉತ್ತರ ಸಿಗಬೇಕಂದ್ರೆ ನೀವು ಆತನ ಬಳಿಯಲ್ಲಿ ಕೇಳಿಕೊಳ್ಳ್ರಿ. ಮನಸ್ಪೂರ್ವಕವಾಗಿ ನಂಬಿಕೆಯಿಂದ ನಾವು ಕೇಳಿಕೊಳ್ಳುವುದಾದ್ರೆ ದೇವರು ತಡ ಮಾಡಲ್ಲ. ದೇವರು ತಕ್ಕ ಉತ್ತರವನ್ನ ತಕ್ಕ ಸಮಯದಲ್ಲಿ ಕೊಟ್ಟು ನಡೆಸುವಾತನಾಗಿದ್ದಾನೆ. ಆಮೇಲೆ ದೇವರ ವಾಕ್ಯದ ಶ್ರದ್ಧೆಯಿಂದ ಕೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಏನೋ ನನ್ನನ್ನ ಕೇಳು. ಆಮೇಲೆ ಮತ್ತೊಂದು ವಚನವನ್ನು ನೋಡೋಣ. ಮೊದಲನೇ ಅಂಶ, ನನ್ನನ್ನ ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ಎರಡನೇ ಅಂಶ, ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಎರಡನೇದಾಗಿ ನೋಡ್ತಾ ಇದ್ದೇವೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ. ಆಮೇಲೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಿನಗೆ ಹಲವಾರು ಚಿಂತೆಗಳಿರಬಹುದು, ಹಲವಾರು ಪರಿಸ್ಥಿತಿಗಳು ಇಕ್ಕಟ್ಟಾಗಿರಬಹುದು, ಹಲವಾರು ಚಿಂತೆ, ಮನಸ್ಸಿಗೆ ಸಮಾಧಾನ ಇಲ್ಲದ ಪರಿಸ್ಥಿತಿ ಇರಬಹುದು. ಆದ್ರೆ ನನ್ನ ದೇವರು ಧೈರ್ಯ ಪಡಿಸ್ತಾ ಇದ್ದಾನೆ ವಾಕ್ಯದ ಮೂಲಕ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ. ನಿಮಗೆ ಬೇಕಾದದನ್ನ ನನಗೆ ಹೇಳ್ರಿ, ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ. ನನ್ನ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ನನ್ನ ದೇವರು ಆರಾಧನೆಗೆ ನಾಯಕನಾಗಿದ್ದಾನೆ. ನನ್ನ ದೇವರು ಕಿರೀಟವಾಗಿದ್ದಾನೆ. ನನ್ನ ದೇವರು ಬಲವಾಗಿದ್ದಾನೆ. ನನ್ನ ದೇವರು ಬಂಡೆಯಾಗಿದ್ದಾನೆ. ನನ್ನ ದೇವರು ಪ್ರಧಾನಿಯಾಗಿದ್ದಾನೆ. ಇದುವರೆಗೂ ನೀವು ಹೆಚ್ಚಾಗಿ ನಂಬಿದಂತ ವ್ಯಕ್ತಿ ನಿಮ್ಮನ್ನು ನಡೆಸಿಲ್ಲ. ನನ್ನ ದೇವರು ನಿಮ್ಮನ್ನು ಪ್ರತಿಯೊಂದು ಹೆಜ್ಜೆಗಳಲ್ಲೂ ನಡೆಸಿದ್ದಾನೆ. ದೇವರು ಮಾಡಿದಂತ ಉಪಕಾರವನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ದೇವರು ಮಾಡಿದಂತ ಉಪಕಾರವನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ದೇವರು ನಿಮಗೆ ಕೊಟ್ಟಿರುವಂತ ಒಂದು ಆಶೀರ್ವಾದ, ಒಂದು ಚಿಕ್ಕ ಕಾರಣ ಹೇಳಿ, ಒಂದು ಚಿಕ್ಕ ವಿಷಯದಿಂದ ಕಳ್ಕೊಳ್ಳಕ್ಕೆ ಹೋಗ್ಬೇಡ್ರಿ. ದೇವರು ತಿಳಿಸಿದಂತ ಮಾರ್ಗದಲ್ಲಿ ಸರಿಯಾಗಿ ನೀವು ನಡೆಯುವುದಾದರೆ ನಿಮ್ಮ ಚಿಂತೆ, ನಿಮ್ಮ ಭಾರ, ನೀವು ಯಾವ ಪರಿಸ್ಥಿತಿ ನಿಮಗೆ ಇಕ್ಕಟ್ಟಾಗಿದೆಯೋ, ಯಾವ ಪರಿಸ್ಥಿತಿ ನಿಮ್ಮನ್ನು ಕಾಡ್ತಾ ಇದೆಯೋ, ಆ ವಿಷಯವಾಗಿ ದೇವರು ಚಿಂತಿಸಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ವಿಷಯವಾಗಿ ಚಿಂತಿಸಬೇಡ್ರಿ. ನೀವು ತೊಂದರೆಯಲ್ಲಿದ್ದೀರಾ, ನೋವಿನಲ್ಲಿದ್ದೀರಾ, ಆತಂಕದಲ್ಲಿದ್ದೀರಾ, ಭಯದಲ್ಲಿದ್ದೀರಾ, ಬೇಡವಾದ ಚಿಂತೆ, ಬೇಡವಾದ ಒತ್ತಡ ನಿಮ್ಮನ್ನ ಕಾಡ್ತಾ ಇದೆಯಾ, ಪ್ರಾರ್ಥಿಸಿ. ಆಮೇಲೆ ಪ್ರಾರ್ಥಿಸಿ. ನನ್ನ ದೇವರು ನಿನ್ನ ಮೊರೆಯನ್ನ ಕೇಳುವಾತನಾಗಿದ್ದಾನೆ. ನನ್ನ ದೇವರು ನಿನ್ನ ಮೊರೆಯನ್ನ ಕೇಳುವಾತನಾಗಿದ್ದಾನೆ. ನನ್ನ ದೇವರು ನಿನ್ನ ಪ್ರಾರ್ಥನೆಗೆ ತಕ್ಕ ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಪ್ರಾರ್ಥನೆ ಅನ್ನೋ ಒಂದು ಚಿಕ್ಕ ವಿಷಯ ಅಲ್ಲ.
ನಾವು ಪ್ರಾರ್ಥನೆ ಅನ್ನೋದು ಆ 3 ಅಕ್ಷರದಿಂದಲೇ ನಾವು ಇವತ್ತು ಬದುಕ್ತಾ ಇದ್ದೇವೆ. ಆಮೆನ್. ಆ ಪ್ರಾರ್ಥನೆ ಅನ್ನೋದು ನಮ್ಮನ್ನು ಬದುಕಿಸ್ತಾ ಇದೆ. ಆ ಪ್ರಾರ್ಥನೆ ಅನ್ನೋದು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವಂತದ್ದಾಗಿದೆ. ಆ ಪ್ರಾರ್ಥನೆ ಈ ಆಲಯದಲ್ಲಿ ಇಷ್ಟೊಂದು ಅದ್ಭುತಗಳು ನಡೆಯಲಿಕ್ಕೆ ಸಹಾಯ ಮಾಡಿದೆ. ಆ ಪ್ರಾರ್ಥನೆ ನಮ್ಮನ್ನ ಮುಂದೆಯೂ ನಡೆಸುವಂತದ್ದಾಗಿದೆ. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ, ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ. ನಾವು ಬೈಬಲ್ ಅಲ್ಲಿ ನೋಡ್ತೇವೆ, ನಿಮ್ಮ ಚಿಂತಾಭಾರವನ್ನ ಯೆಹೋವನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಆಮೆನ್. ನಿಮ್ಮ ಚಿಂತಾಭಾರ, ನಿಮ್ಮ ಅಗತ್ಯತೆ ಏನಿದೆಯೋ ಅದು ದೇವರಿಗೆ ಗೊತ್ತಿದೆ. ಆಮೆನ್. ಆಮೆನ್. ಲೋಕದ ಪ್ರೀತಿ, ಲೋಕದ ಆಸೆ, ಲೋಕದ ಆಕರ್ಷಣೆ ನಿಮ್ಮನ್ನು ಮೋಸಗೊಳಪಡಿಸುತ್ತದೆ. ಆದ್ರೆ ದೇವರ ಪ್ರೀತಿ ನಿಮ್ಮನ್ನು ಉದ್ಧರಿಸುತ್ತದೆ. ಆಮೆನ್. ಆಮೆನ್. ಲೋಕದ ಪ್ರೀತಿ, ಲೋಕದ ಆಕರ್ಷಣೆ, ಲೋಕದ ಆಸೆ, ಓ ಸೂಪರ್ ಫ್ಯಾಂಟಾಸ್ಟಿಕ್, ಇದು ಚೆನ್ನಾಗಿದೆ, ಇದು ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ಬೋದು. ಆದ್ರೆ ನನ್ನ ದೇವರನ್ನ ನೀನು ಪ್ರೀತಿಸುವುದಾದರೆ, ನನ್ನ ದೇವರನ್ನ ನೀನು ಪ್ರೀತಿಸುವುದಾದರೆ, ನನ್ನ ದೇವರಿನ ಅಗತ್ಯತೆಗಳನ್ನೆಲ್ಲ ಪೂರೈಸುವಾತನಾಗಿದ್ದಾನೆ. ಆಮೆನ್. ಲೋಕದ ಪ್ರೀತಿ, ಲೋಕದ ಆಕರ್ಷಣೆ, ಲೋಕದ ಆಸೆ ನಿನ್ನ ಮೋಸಗೊಳಪಡಿಸುತ್ತದೆ. ನಿನಗೆ ಈ ಕ್ಷಣದಲ್ಲಿ ಚೆನ್ನಾಗಿ ಅನಿಸ್ತಾ ಇರ್ಬೋದು, ಆದರೆ ಅದು ಮೋಸಗೊಳಪಡಿಸುತ್ತದೆ. ಆಮೆನ್. ಹೌದು, ಮೋಸಗೊಳಪಡಿಸುತ್ತದೆ. ನಿನ್ನ ಜೀವಿತದಲ್ಲಿ ದೇವರು ಏನೋ ಒಂದು ಅದ್ಭುತ ಕಾರ್ಯ ಮಾಡ್ಬೇಕು ಅನ್ಕೊಂಡಿದ್ದಾನೆ. ನಿನ್ನ ಜೀವಿತದಲ್ಲಿ ದೇವರು ಏನೋ ಹೊಸ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಆ ಲೋಕದ ಪ್ರೀತಿ, ಲೋಕದ ಆಸೆ, ಲೋಕದ ಆಕರ್ಷಣೆ ಅದು ತಡೀತಾ ಇದೆ. ನೀನು ಅದನ್ನ ಬಿಟ್ಟು ನಡೆಯುವುದಾದರೆ, ನನ್ನ ದೇವರು ಏನ್ ಮಾಡ್ಬೇಕು ಅನ್ಕೊಂಡಿತ್ತು ಅದಕ್ಕಿಂತ ಹೆಚ್ಚಾಗಿ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ನೀನು ನಂಬುವುದಾದರೆ. ಆಮೆನ್. ನಂಬ್ರಿ. ಮತ್ತೆ ಎರಡನೇದಾಗಿ ನಾವು ನೋಡ್ತೀವಿ, ಚಿಂತೆ ಮಾಡಬೇಡ್ರಿ, ಪ್ರಾರ್ಥನೆ ವಿಜ್ಞಾಪನೆ ದೇವರ ಮುಂದೆ ಸಲ್ಲಿಸ್ರಿ. ಮೂರನೇದಾಗಿ ಮತ್ತಾಯ 21ನೇ ಅಧ್ಯಾಯ 22ನೇ ವಚನ. ಹಲ್ಲೆಲೂಯಾ. ಮತ್ತಾಯ 21:22. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತೀರೋ ಅದನ್ನೆಲ್ಲ ಹೊಂದುವಿರಿ. ಆಮೆನ್. ಆಮೆನ್. ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡ್ಕೊಳ್ತೀರೋ ಎಲ್ಲ ಹೊಂದಿರಿ. ಆದ್ರೆ ಇಂಪಾರ್ಟೆಂಟ್ ವಿಷಯನೇ ನಂಬಿಕೊಂಡು. ನಿನ್ನ ನಂಬಿಕೆಯೇ ನಿನ್ನನ್ನು ಉತ್ತರಿಸುತ್ತದೆ. ನಿನ್ನ ನಂಬಿಕೆ ನಿನ್ನ ಪ್ರಾರ್ಥನೆಗೆ ಅತ್ಯುತ್ತಮವಾದ ಉತ್ತರವನ್ನು ಕೊಡ್ತದೆ. ಆಮೆನ್. Whatever you ask in prayer, he will receive. ಏನ್ ಬೇಕಾದ್ರೂ ದೇವರು ಕೇಳ್ರಿ, ಅದನ್ನ ದೇವರು ಒದಗಿಸ್ತಾನೆ. ಆದ್ರೆ ನಿಮಗೆ ನಂಬಿಕೆ ಅನ್ನೋದು ಇರಬೇಕು. ಆಮೆನ್. ಆಮೆನ್. ನಿಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟದ ಹಾಗೆ, ನಿನ್ನ ಪ್ರಾರ್ಥನೆ ದೇವರಿಗೆ ಕೇಳದ ಹಾಗೆ ಅಡ್ಡಿಪಡಿಸ್ತಾ ಇರುವಂತದ್ದು ನಿನ್ನ ಅಪನಂಬಿಕೆಯಾಗಿದೆ. ನಿನ್ನ ಅವಿಧೇಯತೆ ದೇವರಿಗೆ ಪ್ರಾರ್ಥನೆ ಕೇಳದ ಹಾಗೆ ಅಡ್ಡಿಪಡಿಸ್ತಾ ಇದೆ. ನೀನು ನಂಬಿಕೊಂಡು ಪ್ರಾರ್ಥನೆ ಮಾಡುವುದಾದರೆ ನನ್ನ ದೇವರು ಬೇಕಾದದನ್ನೆಲ್ಲ ಒದಗಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. 28ರಲ್ಲಿ ಏನ್ ನೋಡ್ತೇವೆ? ವಾಟ್ ಏನ್ ದೇವರು ಏನ್ ಕೇಳ್ತಾ ಇದ್ದಾರೆ ಅಲ್ಲಿ? ನನ್ನ ಬಳಿ ಬಾ, ನನ್ನ ಬಳಿ ಬಾ. God asking you come to me. ನನ್ನ ಬಳಿ ಬಾ. ನೀನು ನನ್ನ ಬಳಿಗೆ ಬರುವುದಾದರೆ ದೇವರು ಏನ್ ಹೇಳ್ತಾ ಇದ್ದಾನೆ? ವಿಶ್ರಾಂತಿ ಕೊಡುವೆನು. ಆಮೆನ್. ಆಮೆನ್. ನಿನ್ನ ಭಾರ, ನಿನ್ನ ದುಃಖ, ನಿನ್ನ ಚಿಂತೆ ಏನಿದೆಯೋ ಹೊತ್ಕೊಂಡು ಆತನ ಬಳಿ ಬನ್ರಿ. ಆತ ನಿಮಗೆ ವಿಶ್ರಾಂತಿಯನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಂಬಿಕೆ, ಪ್ರಾರ್ಥನೆಯಲ್ಲಿ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೋಬ 1:6-7 ನೋಡ್ತೇವೆ, ಆತನಲ್ಲಿ ಏನ್ ಬೇಡ್ಕೊಳ್ತೀರೋ ಅದನ್ನ ಸಂದೇಹ ಪಡದೆ ಬೇಡ್ಕೊಳ್ಬೇಕಂತೆ. ನಾವು ಪ್ರಾರ್ಥನೆ ಮಾಡುವಾಗ ಅನುಮಾನದಿಂದ ದೇವರು ಮಾಡ್ತಾರೋ ಇಲ್ವೋ ಅನ್ನುವ ಸಂದೇಹ, ಅನ್ನುವ ಅನುಮಾನದಿಂದ ಪ್ರಾರ್ಥಿಸುವುದಾದ್ರೆ ದೇವರು ಒದಗಿಸುವುದಿಲ್ಲ. ನಿಮ್ಮ ಸಂದೇಹ, ನಿಮ್ಮ ಅನುಮಾನ ಬಿಟ್ಟು ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ದೇವರು ಯಾವ
ಆಮೆನ್ ಆಮೆನ್. ಯಾಕೋಬ 5:16 4ನೇ ಅಂಶ. ಯಾಕೋಬ 5:16 ಯಾಕೋಬ ತೆಗೆದ್ರ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ. 4ನೇ ಅಂಶ, ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ. ಒಬ್ಬರಿಗಾಗಿ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ. ನಿನ್ನ ಕುಟುಂಬದ ವಿಷಯವಾಗಿ, ನಿನ್ನ ಒಂದು ಕೆಲಸ ಕಾರ್ಯದ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆ ಸಮಯದಲ್ಲಿ ಇನ್ನೊಂದು ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಿರಿ. ಆ ಕುಟುಂಬಕ್ಕೆ ಸಿಗುವಂತ ಪ್ರತಿಫಲಕ್ಕಿಂತ ಹೆಚ್ಚಾಗಿ ನಿನ್ನ ಕುಟುಂಬಕ್ಕೆ ಸಿಗ್ತದೆ. ಆಮೆನ್. ಇನ್ನೊಬ್ಬರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ರೆ ನೀವು ಹೆಚ್ಚಾದ ಪ್ರತಿಫಲವನ್ನು ಹೊಂದಿರಿ. ಆಮೆನ್. ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಹೊಟ್ಟೆ ಕಿಚ್ಚು ಭಾವನೆಯಿಂದ ಅಲ್ಲ, ಹಾಳಾಗಿ ಹೋಗ್ಲಿ, ಅವ್ರು ನನಗೆ ಹೆಚ್ಚಾಗಿ ಬೆಳೀತಾರೆ, ಈಗ ಮಾಡ್ಬೇಕು ಪ್ರಾರ್ಥನೆ. ನಿನ್ನ ಕುಟುಂಬದ ವಿಷಯವಾಗಿ, ನಿನ್ನ ಕೆಲಸ ಕಾರ್ಯದ ವಿಷಯವಾಗಿ ನೀನು ಎಷ್ಟು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀವೋ ಅಷ್ಟೇ ನಂಬಿಕೆಯಿಂದ ಇನ್ನೊಂದು ಕುಟುಂಬಕ್ಕಾಗಿ ನೀನು ಪ್ರಾರ್ಥಿಸಬೇಕು. ಆಮೆನ್. ಒಬ್ಬರಿಗೋಸ್ಕರ ನೀವು ದೇವರನ್ನು ಪ್ರಾರ್ಥಿಸುವುದಾದರೆ ದೇವರು ಮಹತ್ತಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್ ಆಮೆನ್. ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಶಕ್ತಿಯುಳ್ಳದ್ದಾಗಿದೆ. ಪ್ರಾರ್ಥನೆ ನಮ್ಮನ್ನು ಇದುವರೆಗೂ ನಡೆಸಿದೆ. ಪ್ರಾರ್ಥನೆ ನಮ್ಮನ್ನ ಮುಂದೆ ನಡೆಸ್ತದೆ. ಪ್ರಾರ್ಥನೆ ನಾವು ಮುಂದೆ ಏನೋ ಮಾಡ್ಬೋದು, ಅದಕ್ಕೆ ಕಾರಣ ಪ್ರಾರ್ಥನೆಯಾಗಿದೆ. ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ನೀವು ಆಲಸ್ಯ ಮಾಡ್ತಾ ಇರಬಹುದು, ನಂಬಿಕೆಗಳು ಆಲಯವನ್ನು ನೀವು ಆಲಸ್ಯ ಮಾಡ್ತಾ ಇರಬಹುದು, ಆದ್ರೆ ಆ ಆಲಸ್ಯ ನಿನ್ನನ್ನೇ ಮುಳುಗಿಸ್ತದೆ. ಯಾರು ದೇವರ ಪ್ರಾರ್ಥನೆಯನ್ನ, ದೇವರ ಆಲಯವನ್ನ ಆಲಸ್ಯ ಮಾಡದೆ ನಂಬಿಕೆಯಿಂದ ಬೆಳೀತಾರೋ ಅವರ ಜೀವಿತದಲ್ಲಿ ದೇವರು ಸಾಕ್ಷಿಯಾಗಿ ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರಿ. 5ನೇ ಅಂಶ, ಕೀರ್ತನೆ 66ನೇ ಅಧ್ಯಾಯ 18ನೇ ವಚನ. ಕೀರ್ತನೆ 66:18. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನ ಕೇಳುತ್ತಿದ್ದಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಟ್ಟತನದ ಮೇಲೆ ಮನಸ್ಸು, ಕೆಟ್ಟತನದ ಮೇಲೆ ಮನಸ್ಸು, ಲೋಕದ ಕಾರ್ಯ, ಲೋಕದ ಪಾಪ, ಲೋಕದ ಪ್ರೀತಿ, ಲೋಕದ ಆಸೆ, ಲೋಕದ ಆಕರ್ಷಣೆ, ಈ ಕೆಟ್ಟತನದ ಮೇಲೆ ನೀವು ಮನಸ್ಸಿರುವುದಾದ್ರೆ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಲ್ಲ. ಇದನ್ನೆಲ್ಲ ಬಿಟ್ಟು ನಿನ್ನ ದೇವರಿಗೆ ದೃಢವಾಗಿ ನಿಲ್ಲುವುದಾದ್ರೆ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟುತ್ತದೆ. ನಿನ್ನ ವಿಜ್ಞಾಪನೆ ಏನಿದೆಯೋ, ನಿನ್ನ ಪ್ರಾರ್ಥನೆ ಏನಿದೆಯೋ, ನಿನ್ನ ಸಮಸ್ಯೆ ಏನಿದೆಯೋ ಅದಕ್ಕೆ ತಕ್ಕ ಬಿಡುಗಡೆ, ಪ್ರತಿಫಲ ದೇವರು ಕೊಡ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಾರ್ಥನೆ 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 ಬಿಡಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನ ಇವತ್ತು ಕಾಯ್ತಾ ಇದೆ ಅಂದ್ರೆ ಅದು ಪ್ರಾರ್ಥನೆ ಆಗಿದೆ. ನಿಮ್ಮ ಪ್ರಾರ್ಥನೆ ನಿಮ್ಮನ್ನ ಬದುಕಿಸ್ತದೆ. ಆಮೆನ್. ಮೊದಲದಾಗಿ ನೋಡಿದ್ವಿ ಏನು, ನನ್ನನ್ನ ಕೇಳಿಕೋ, ನಾನು ನಿನಗೆ ಸದುತ್ತರವನ್ನೇ ಪಾಲಿಸ್ತೇನೆ. ಒಬ್ಬಂಟಿ ಅನ್ನಿಸಿದಾಗ, ಸೋತು ಹೋದಾಗ ಈ ವಚನವನ್ನ ನೆನಪಿಸ್ಕೊಳ್ರಿ. ಯಾರ ಬಳಿಯನ್ನಲ್ಲ, ನೀವು ದೇವರ ಬಳಿಯಲ್ಲಿ ಕೇಳಿಕೊಳ್ಳುವುದಾದರೆ ದೇವರು ಸದುತ್ತರ, ಒಳ್ಳೆಯ ಉತ್ತರವನ್ನೇ ಕೊಟ್ಟು ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೀತಿಸಿದಾತನು, ನಮ್ಮನ್ನು ನಡೆಸಿದಾತನು ಆತನಾಗಿದ್ದಾನೆ. ವಾಕ್ಯವನ್ನ ನೀವು ಪ್ರತಿ ವಾರ ಕೇಳ್ತಾ ಇದ್ರಂದ್ರೆ ಅದೇ ರಾಗ, ಅದೇ ಹಾಡಲ್ಲ. ನಿಮ್ಮ ಜೀವಿತದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಂತ ಹೋಗ್ರಿ. ನಿಮ್ಮ ಜೀವಿತದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಂತ ಹೋದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಏನೋ ಹೊಸ ಹೊಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ.
ಇಲ್ವೋ ನಾನು ನಿನಗೆ ಸದುತ್ತರ ದಯಪಾಲಿಸ್ತೇನೆ. ಎರಡನೇದಾಗಿ ನೋಡಿದ್ವಿ, ಚಿಂತೆ ಮಾಡಬೇಡ್ರಿ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ದೇವರ ಮುಂದೆ ಸಲ್ಲಿಸಿರಿ. ಯಾವ ವಿಷಯವಾಗಿ ಚಿಂತೆ ಇರ್ಬೋದು, ಏನೇ ಇರ್ಬೋದು, ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಶತ್ರುಗಳನ್ನ ಬೀಳಿಸಲಿಕ್ಕೆ ಇದುವರೆಗೂ ನಡೆಸಿದ ಗೊತ್ತಿಲ್ಲ ಹೇಗೆ ನಡೆಸಬೇಕಂತ, ಆಶೀರ್ವಾದವಾಗಿ ಅದು ನಡೆಸ್ತಾರೆ, ಆಶೀರ್ವಾದವಾಗಿ ನಡೆಸ್ತಾನೆ. ನಾವು ನಂಬಿಕೊಂಡು ನೆಲೆಯಾಗಿ ದೃಢವಾಗಿ ನಿಲ್ಲುವುದಾದರೆ ಆಶೀರ್ವಾದವಾಗಿ ಆತನು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಮೂರನೇ ಅಂಶ ನೋಡಿದ್ವಿ, ನಂಬಿರಿ ಒದಗಿಸುವನು. ನಾಲ್ಕನೇ ಅಂಶ ನೋಡಿದ್ವಿ, ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ. ಐದನೇ ಅಂಶ ನೋಡಿದ್ವಿ, ಕೆಟ್ಟತನದ ಮೇಲೆ ಮನಸ್ಸಿಟ್ಟರೆ ದೇವರ ವಿಜ್ಞಾಪನೆ ಕೇಳಲ್ಲ. ಕೆಟ್ಟತನದ ಮೇಲೆ ಮನಸ್ಸು ಬಿಡ್ರಿ, ದೇವರನ್ನ ನಂಬಿದ್ದೀರಾ ಅದನ್ನೆಲ್ಲ ಬಿಟ್ಟು ಬಿಡ್ರಿ. ದೇವರ ಮಾರ್ಗದಲ್ಲಿ ನಡೆಯುವುದಾದ್ರೆ ದೇವರು ನಿಮ್ಮನ್ನು ವಿಶೇಷವಾಗಿ ನಡೆಸ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ವಾಕ್ಯದ ಮೂಲಕ ದೇವರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ನೀನು ಉನ್ನತನು, ನೀನು ಪರಿಶುದ್ಧನು. ಅಪ್ಪ ದೇವರೇ, ನೀನು ನಮ್ಮನ್ನು ಇದುವರೆಗೂ ನಡೆಸಿದೆಯ ದೇವರೇ. ನಮ್ಮ ಚಿಂತ ಭಾರ ಎಲ್ಲವೂ ನಿನಗೆ ಗೊತ್ತು. ನೀನು ಆಶೀರ್ವಾದವಾಗಿ ನಡೆಸು. ಈ ದಿನ ನನ್ನ ಮೂಲಕವಾಗಿ ಮಾತನಾಡೋದಕ್ಕಾಗಿ ವಂದನೆಗಳು. ನಿನ್ನ ಪ್ರಸನ್ನತೆ ಹಿರಿಯಲ್ಪಡಲಿ, ನೀನು ಸಹಾಯ ಮಾಡಿ ನಡೆಸಿ. ಬಂದಿರೋದೆಲ್ಲ ನಿಮ್ಮ ಮಕ್ಕಳಿಗೆ ಕೊಟ್ಟು ದೇವರೇ, ಹೆಚ್ಚಾದ ಫಲ ಕೇಳಿಸಿಕೊಳ್ಳುವಂತ ಮನಸ್ಸು, ಸತ್ಯದ ತಕ್ಕಂತೆ ನಡೆಯುವಂತ ಮನಸ್ಸನ್ನು ಕೊಟ್ಟು ನೀನು ನಡೆಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿರಿ.